ಸರ್ ಆ್ಯಕ್ಚುಲಾಗಿ ಇಮ್ರಾನ್ ಸರ್ ಪ್ರೊಸೀಜರ್ ಮಾಡೋದಕ್ಕೆ ಹೋಗಿದ್ದಾರೆ. ಬಟ್ ಹಮೀದ್ ಅವ್ರನ್ನ ಪರಿಚಯ ಮಾಡ್ತೀನಿ. ಹಮೀದ್ ಸರ್ ಬನ್ನಿ. ಅವರ ಜೊತೆಲಿರುವಂಥದ್ದು ನಮಸ್ತೆ. ಈ ಎನ್ಕೌಂಟರಲ್ಲಿ ಅವರ ಪಾರ್ಟ್ನರ್. ಓಕೆ. ಆ್ಯಕ್ಚುಲಿ ನನಗೂ ಒಂದಿಷ್ಟು ಡೌಟ್ ಇದೆ. ಮೇ ಬಿ ನಿಮ್ಮ ಮುಖಾಂತರ ನನಗೂ ಕ್ಲಿಯರ್ ಆಗ್ಬೋದು. ಸರ್ ಇಮ್ರಾನ್ ಸರ್ ಅವ್ರು ಹೇಳಿದ್ರು, ಮೇ ಬಿ ನಿಮಗೂ ಆ ಕ್ಲಾಶ್ ಆಗಿರ್ಬೋದು, ಇಲ್ಲಿ ಮಾಡೋದು ಬೇಡ, ಆ ಕಡೆ ಹೋಗೋಣ ಅಂತ ಹೇಳಿದ್ರು. ಏನಾದರೂ ರೀಸನ್ಸ್ ಇದೆಯಾ? ಏನಾಯ್ತು ಅಂದರೆ ಇಲ್ಲಿ ಹಿಸ್ಟ್ರಿ ನಿಮಗೆ ಗೊತ್ತಿದೆಯಾ? ಇಲ್ಲ ಇಲ್ಲ ಇಲ್ಲ. ಏನಾಗಿದೆ ಅಂದರೆ ಸರ್, ಇಲ್ಲಿ 3 ಜನ ಒಂದು ರಾಜರಿದ್ದರು. ಇದು ಬಂದು 1599ನಲ್ಲಿ ಆಗಿದ್ದ ಸ್ಟೋರಿ ಇದು. ಸೊ ಆ 3 ಜನ ರಾಜಕ್ಕೂ ಈ ಜಾಗದ ಮೇಲೆ ತುಂಬ ಆಸೆ ಇತ್ತು. ಅದ್ರಲ್ಲಿ ಮೇನ್ ರಾಜ ಏನು ಮಾಡ್ತಾನೆ, ಈ ಇಬ್ಬರು ರಾಜರುಗಳಿಗೂ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಡ್ತಾನೆ. ಸೊ ವಿಷ ಕೊಟ್ಟು ಸಾಯಿಸಿದ್ಮೇಲೆ ಅವ್ನಿಗೇನಾಗುತ್ತೆ, ಅವ್ನು ಗಿಲ್ಟಿ ಫೀಲ್ ಆಗುತ್ತೆ. ಪ್ಲಸ್ ವಿಲೇಜರ್ಸ್ ಅವರು ಅವ್ನ ಅಟ್ಯಾಕ್ ಮಾಡ್ಬೋದು ಅಂದ್ಬಿಟ್ಟು ಅವನು ಪಾಯ್ಸನ್ ತೊಗೊಂಡ್ಬಿಡ್ತಾನೆ. ಅವನೇ ತೊಗೊಂಡ್ಬಿಡ್ತಾನೆ. ಯಾಕಂದ್ರೆ ಇವರು ಅಟ್ಯಾಕ್ ಮಾಡ್ತಾ ಇದ್ರು ವಿಲೇಜ್ ಅವರು ಅನ್ನೋ ಒಂದು ವಿಚಾರಕ್ಕೆ ಏನೋ ಆಯ್ತಲ್ಲ. ಸೊ ಆ ವಿಚಾರಕ್ಕೆ ಏನಾಗುತ್ತೆ, ಅವನು ಪಾಯ್ಸನ್ ತೊಗೊಂಡು ಅಲ್ಲೇ ಸದೋಗ್ಬಿಡ್ತಾನೆ. ಅವ್ನು ಸತ್ ಮೇಲೆ ಇದೇ ಜಾಗದಲ್ಲಿ ಸದೋಗ್ತಾನೆ. ಅಂದ್ರೆ ಈ ಜಾಗ ಅಂದ್ರೆ ಇನ್ನು ಮುಂದಕ್ಕೆ ಅವ್ರನ್ನ ತಗೊಂಡ್ಬಂದು ಈ ಚರ್ಚ್ ಇದೆಯಲ್ಲ, ಚರ್ಚ್ ಮಧ್ಯದಲ್ಲಿ ಅವ್ರನ್ನ ಬರಿ ಮಾಡ್ಬಿಡ್ತಾರೆ. ಚರ್ಚ್ ಒಳಗಡೆ ಮಧ್ಯದಲ್ಲಿ ಅವಾಗಿನ ಚರ್ಚ್ ಕಟ್ಟಿರಲ್ಲ. ಸೊ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಚರ್ಚ್ನ ಕಟ್ತಾರೆ. ಇವಾಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈ ಯಾರು 3 ಜನ ಇದ್ದಾರೆ ಇಲ್ಲಿ ಅವರು ಚರ್ಚ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಅವ್ರೇನು ಮಾಡ್ತಾರೆ, ರೌಂಡಿಂಗ್ ಓಡಿಸ್ತಾ ಇದ್ದಾರೆ. ಸರೌಂಡಿಂಗಲ್ಲಿ ಮಾತ್ರ ಹೊಂಟು ಮಾಡ್ತಾ ಇದ್ದಾರೆ ಅನ್ನೋ ಥರ. ಏನಕ್ಕೆ ಅಂದರೆ ಈ ಜಾಗಕ್ಕೋಸ್ಕರ, ಇಲ್ಲಿ ಯಾರೂ ಬರಬಾರ್ದು, ಈ ಜಾಗ ನಂದು ಅನ್ನೋದಕ್ಕೋಸ್ಕರ ಬರ್ತಾ ಇದೆ. ಇದು ಒನ್ ಸೈಡ್ ಆಫ್ ಸ್ಟೋರಿ. ಇನ್ನೊಂದು ಸ್ಟೋರಿ ಅಂದರೆ ಚರ್ಚ್ ಒಳಗಡೆಯಿಂದ ಒಂದು ಕೇವ್ ಇದೆ ದಾರಿ, ಬಟ್ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದೆ. ಓಕೆ. ಸೊ ಒಂದು ಪ್ರೀಸ್ಟ್ ಏನು ಮಾಡ್ತಾನೆ, ಅವಾಗ ಇದೆಲ್ಲ ರಾಜ್ಯದೆಲ್ಲ ಆದಮೇಲೆ ಆ ಪ್ರೀಸ್ಟ್ ಏನು ಮಾಡ್ತಾನೆ, ಒಂದು ನಾಯಿನ ಕರ್ಕೊಂಡು ಒಂದು ಕೆರೋಸಿನ್ ಲ್ಯಾಂಪ್ ತಗೊಂಡು ಹೋಗ್ತಾನೆ. ಬಟ್ ಅವ್ನು ರಿಟರ್ನ್ ಬರಲ್ಲ. ನಾಯಿ ಮಾತ್ರ ಆಚೆ ಬರುತ್ತೆ, ಅವ್ರು ಬರೋದಿಲ್ಲ. ಸೊ ಈ ಬೇರೆ ಯಾರು ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಆ ಜಾಗ. ಅದಕ್ಕೇನೆ ಈ ಎಲ್ಲ ನೋಡಿ ಎಲ್ಲ ಭಯ ಬಿದ್ದು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಅದಾದಮೇಲೆ ಸುಮಾರು ಘಟನೆಗಳು ನಡೀತಾ ಹೋಗುತ್ತೆ. ಅದಕ್ಕೆ ಜನ ಏನು ಮಾಡ್ತಾರೆ, ಇಲ್ಲಿ ಯಾರೂ ಬರೋದಿಲ್ಲ ಚರ್ಚ್ ಹತ್ರ. ಇಲ್ಲಿ ಸರೌಂಡಿಂಗ್ಸಲ್ಲಿ ಯಾರಿಗೂ ಬರೋದಕ್ಕೂ ಬಿಡೋದಿಲ್ಲ. ಇಲ್ಲಿ ಏನಕ್ಕೆ ನಾವು ಮಾಡ್ತಾ ಇಲ್ಲ ಅಂತಂದರೆ, ಸೊ ಇಲ್ಲಿ ಅವರು ನಮಗೆ ಮಾಡಿದ್ರು ಕೂಡ ಏನು ದೇವಸ್ಥಾನ ಇರೋದ್ರಿಂದ ಅಷ್ಟು ಇದಾಗಲ್ಲ. ಮುಂದೆ ಅವ್ರು ಅಲ್ಲಿ ಸತ್ತಿದ್ದು ಮತ್ತೆ ಅವರಲ್ಲಿ ಫೈಟ್ ಮಾಡಿದ್ದು ಕೆಲವೊಂದು ಸ್ಪಾಟ್ ಇದೆ, ಅಲ್ಲಿ ಪ್ರೊಸೀಜರ್ ಆಲ್ರೆಡಿ ರೆಡಿ ಆಗಿದೆ. ನಾನು ಕೇಳಿದೆ, ಈ ಚರ್ಚ್ನ ಇಡೀ ವರ್ಷ ಮುಚ್ಚಿರ್ತಾರಂತೆ, ಬರೀ ಜನವರಿ 6ನೇ ತಾರೀಕು ತೆಗಿತಾರೆ ಅಂತ. ಅದ್ರ ಕಾರಣ ಏನು? ಜನವರಿ 6ನೇ ತಾರೀಕು ಮಾತ್ರ ಏನಕ್ಕೆ ಅಂತಂದರೆ, ಆ 3 ಜನ ಏನು ಸತ್ತಿದ್ದಾರೆ ಅವ್ರಿಗೆ ಕೆಲವೊಂದು ರಿಚುವಲ್ಸ್ ನಡೀತಾ ಇದೆ. ಸೊ ಆ ರಿಚುವಲ್ಸು ಅವರು ಆ ದಿವಸ ಮಾತ್ರ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿರೋ ಥರ ಇಲ್ಲಿನ ಜನಗಳ ನಂಬಿಕೆ. ಅವ್ರು ಆ ಟೈಮಲ್ಲಿ ಬಂದು ಅವ್ರಿಗೆ ಏನು ಬೇಕೋ ಆಫರಿಂಗ್ಸು ಎಲ್ಲ ಆ ಟೈಮಲ್ಲಿ ಮಾಡಿಬಿಟ್ರೆ ಅವ್ರು ಮತ್ತೆ ಬಂದು ಜನರಿಗೆ ತೊಂದರೆ ಕೊಡೋದಿಲ್ಲ ಅಂತ ಒಂದು ನಂಬಿಕೆ. ಸೊ ಆ ಟೈಮಲ್ಲಿ ಮಾತ್ರ ಓಪನ್ ಮಾಡ್ತಾರೆ. ಇನ್ನೊಂದು ಹೇಳಬೇಕು ಈ ಚರ್ಚ್ ಬಗ್ಗೆ. ಈ ಚರ್ಚ್ ಬಂದು ಈ ಡೈರೆಕ್ಷನ್ ಇದೆ. ಯಾವ ಡೈರೆಕ್ಷನ್ ಇದು ಅನಿಲ್? ಈಸ್ಟ್ ಅನ್ಕೊಂತೀನಿ. ನಾರ್ತ್ ಈಸ್ಟ್ ಕಾಂಪಸ್ ನೋಡೋಣ. ಇಲ್ಲ, ಚರ್ಚ್ ಡೋರ್ ಈ ಕಡೆ ಇದೆ. ಇಲ್ಲ, ಆ ಕಡೆ. ಆ ಕಡೆ ಇದೆ. ಸೊ ಯಾವುದೇ ಚರ್ಚ್, ಯಾವ ಚರ್ಚ್ದು ಡೋರು ಈ ಥರ ಬರೋದಿಲ್ಲ. ಎರಡೇ ಇರೋದು. ಒಂದು ಸ್ಪೈನಲ್ ಇದೆ, ಅದು ಬಿಟ್ಟರೆ ಇಲ್ಲಿರೋದು ಒಂದು ಮಾತ್ರನೇ. ಅದೇನು ಅದು ಏನಕ್ಕೆ ಅಂತ ಇನ್ನೊಂದು ಹಿಸ್ಟ್ರಿ, ಅದು ನಮ್ಗೆ ಗೊತ್ತಿಲ್ಲ. ಸೊ ಈ ಚರ್ಚ್ದು ಈ ಥರ ಡೈರೆಕ್ಷನ್ ಇದೆ. ಪ್ಲಸ್ ಇವ್ರು ವರ್ಷಕ್ಕೊಂದ್ಸಲಿ ಮಾತ್ರ ಓಪನ್ ಮಾಡ್ತಾರೆ. ಪ್ಲಸ್ ಇಲ್ಲಿ ಆಗ್ತಿರೋ ಒಂದು ಕೆಲವೊಂದು ಮಿಸ್ಟೀರಿಯಸ್ ಇದು. ಜನಗಳು ಹೇಳ್ತಾ ಇರೋದು, ಪಬ್ಲಿಕ್ ಕೂಡ ಇಲ್ಲಿ ಬರೋದಕ್ಕೆ ಭಯ. ಇಲ್ಲಿ ಯಾರು 7 ಗಂಟೆ ಮೇಲೆ ಬರೋದಿಲ್ಲ. ನಾವು ಬಂದಿರೋದೇ ಹೆಚ್ಚು ಇವಾಗ. ನೋಡೋಣ. ಅಲ್ಲಿ ಈಗ ಅವ್ರ 3 ಜನದ್ದು ಮೇನ್ ಸ್ಪಾಟ್ ಏನಿದೆ, ಅಲ್ಲಿ ಕೆಲವೊಂದು ನಮ್ದೊಂದು ಪ್ರೊಸೀಜರ್ಗಳಿದೆ. ಅವ್ರು ಸತ್ತಿರೋ ಜಾಗ. ಹೌದು. ಅಂದ್ರೆ ಊತ ಹಾಕಿರೋದಲ್ಲಿ. ಹೌದು, ಚರ್ಚ್ ಒಳಗಡೆ. ಅಂದ್ರೆ ಅದು 1599 ಆ ಟೈಮಲ್ಲಿ ಅಲ್ವಾ. ಸೊ ಹಿಸ್ಟ್ರಿ ಅಲ್ವಾ, ಇಟ್ಸ್ ಅ ಫ್ಯಾಕ್ಟ್. ಸುಮ್ಮನೆ ಕಟ್ಟುಕತೆ ಅಲ್ಲ ಇದು. ಕಟ್ಟುಕತೆ ಅಲ್ಲ, ಹಿಸ್ಟ್ರಿ. ಆಮೇಲೆ ಕೆಲವೊಂದು ಗೋಸ್ಟ್ಗಳಿಗೆ ಅವರ ಫೇವ್ರೆಟ್ ಥಿಂಗ್ಸ್ ಆಗಿರ್ಬೋದು, ಏನಾದರೂ ಇಷ್ಟಪಟ್ಟಿದ್ದಾಗಿರ್ಬೋದು, ಅದು ಕಾಣಿಸಿದ್ರೆ ಇಲ್ಲ ಏನಾದರೂ ಕಂಡ್ರೆ ಸೊ ಬರುವಂಥ ಚಾನ್ಸಸ್. ಸೊ ಆ ಬೇಸ್ ಇಟ್ಕೊಂಡೇನೆ ಇವಾಗ ನಾವೇನು ಮಾಡಿದ್ವಿ ಅಂದರೆ, ಹಿಸ್ಟ್ರಿ ಈಗ ರಾಜರ ಕಾಲದವ್ರಿಗೆ ನಾವು ಡೈರೆಕ್ಟಾಗಿ ಬಂದ್ಬಿಟ್ಟು ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೊಂದು ಆಫರಿಂಗ್ ಕೊಡೋಣ ಅಂತ ಕೆಲವೊಂದು ಐಟಮ್ನ ತಂದಿದ್ವಿ ನಾವು. ಸೊ ಐಟಮ್ನ ಇಟ್ಬಿಟ್ಟೆ ನಾವು ಆಫರ್ ಮಾಡಿ ಒಂದು ಸರ್ಕಲ್ ಮಾಡಿ ಅದ್ರಲ್ಲಿ ಕರೆಸ್ಬಿಟ್ಟು ನೋಡೋಣ, ಕೊಟ್ಟು ನೋಡೋಣ ಬರ್ತಾರಾ ಅಂತ ಕೆಲವೊಂದು ಟ್ರೈ ಮಾಡೋಕ್ಕೆ ನಮ್ಮ ಇದು ಮಾಡ್ತಾ ಇದ್ದೀವಿ. ಈ ನಂಬರ್ಗಳೇನು ಅಲ್ಲಲ್ಲಿ ಒಂದಷ್ಟು ನಂಬರ್ಗಳು ಅಲ್ಲಿ ಸ್ಟೆಪ್ಸ್ ಮೇಲೂ ಕಾಣಿಸ್ತು ನನಗೆ. ಇವಾಗ ಜಸ್ಟ್ ರಿಚುವಲ್ ಆಯ್ತಲ್ಲ ಜನವರಿ 6th. ಅದೇ ಏನಕ್ಕೆ ಅಂತ ಇದು? ಅದು ಅವ್ರನ್ನ ಕೇಳಬೇಕಾದ್ರೆ ಇಲ್ಲ. ನೀವು ಎನ್ಕೌಂಟರ್ಸ್ ಮಾಡಿದಾಗ ವೆನ್ ಯು ಗೆಟ್ ಬ್ಯಾಕ್, ಅದು ವಾಟ್ಸ್ ದ ಕಾನ್ಫಿಡೆನ್ಸ್ ಆನ್ ನೆಗೆಟಿವ್ ಎನರ್ಜಿ? ಇಲ್ಲ ಎನರ್ಜಿ ನಿಮ್ಮ ಜೊತೆಗಿಲ್ಲ, ಇಲ್ಲ ನಿಮ್ಮ ಫಾಲೋ ಮಾಡ್ಕೊಳ್ಳಲ್ಲ.
ಇಲ್ಲ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ, ಬಂದೇ ಬರುತ್ತೆ ಅಂತ ಓಕೆ. ನಮ್ಗೆ ಆಗುತ್ತೆ, ಫೀಲ್ ಆಗುತ್ತೆ. ಎಲ್ಲರಿಗೂ ಆಗಬೇಕು ಅಂತೇನಿಲ್ಲ. ಆಸ್ ಪರ್ ಸರ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಒಂದೆರಡು ಐಟಮ್ ತೊಗೊಂಬನಿ ಅಂದಿದ್ದು. ಒಂದು ವೈನ್ ಬಾಟ್ಲ್ ಇದೆ, ರಾ ಫಿಶ್ ಇದೆ. ಸೊ ಇದನ್ನ ಸೆಂಟ್ರಲ್ ಇಡಬೇಕು. ಹೆಂಗೆ ಅನಿಸ್ತೀವಿ ಸರ್? ಒಂಚೂರು ಸರ್ ಈಗ ಬಂದ್ವಿ ಪ್ರೊಸೀಜರ್ ಅಂತ ಹೇಳಿದ್ರು. ಸೊ 2 ಸರ್ಕಲ್ ಹಾಕಿದ್ದೀರಾ, ಸರ್ಕಲ್ ಮಧ್ಯದಲ್ಲಿ ಒಂದು ಬಾಟಲ್ ಎಲ್ಲ ಇಟ್ಟಿದ್ದೀರಾ. ಸೊ ಏನಿದು ಏನಕ್ಕೆ? ಸರ್ಕಲ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಒಂದು ಪ್ರೊಟೆಕ್ಷನ್ಗೂ ಹೌದು, ಆ ಎಂಟಿಟಿ ಬರೋದಕ್ಕೆ ಒಂದು ದಾರಿನೂ ಹೌದು. ಓಕೆ. ನಾನು ಸರ್ಕಲ್ ಹಾಕಿ ಒಂದು ಡೋರ್ ವೇ ಮಾಡಿಕೊಟ್ಟೆ. ಸೊ 2 ಡೋರ್ ವೇ ಮಾಡಿದೆ, ಒಂದು ಔಟರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ, ಒಂದು ಇನ್ನರ್ ಸರ್ಕಲಿಂದ ಒಳಗಡೆ ಬರೋದಕ್ಕೆ. ಸೊ ಆ ಡೋರ್ ವೇನ ಬಿಟ್ಟು ಅವ್ರು ಬೇರೆ ಕಡೆ ಎಲ್ಲೂ ಬರೋ ಅವಕಾಶಗಳಿರಲ್ಲ, ಯಾಕಂದ್ರೆ ನಮ್ಗಳಿಗೆ ಹಾರ್ಮ್ ಆಗುವಂತಹ ಚಾನ್ಸಸ್ಸು ಇರ್ತವೆ. ಸೊ ಹಾಗಾಗಿ ಅದು ನಮ್ಗಳಿಗೆ ಏನೂ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಅದಕ್ಕೊಂದು ವೇ ಅಂತ ಮಾಡಿಕೊಟ್ಟಿದ್ದೀನಿ. ಸೊ ಅದು ನೋಡೋಣ, ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಇಟ್ಟಿದ್ದೀವಿ. ಕಮ್ಯುನಿಕೇಷನ್ ಮಾಡೋಣ. ಶೋರ್. ಸೊ ಅಮಿತ್ ಅವ್ರು ಟೇಕ್ ಓವರ್ ಮಾಡ್ತಾರೆ ಕಮ್ಯುನಿಕೇಷನ್ನು. ಇದು ಹೇಗಿತ್ತು ಇದೆಲ್ಲ ನೀವು ಕಲ್ತಿದ್ದು? ಫ್ರಮ್ ಬುಕ್ಸ್, ಫ್ರಮ್ ಎಕ್ಸ್ಪೀರಿಯನ್ಸ್? ಇಲ್ಲ, ಗುರುವಿಂದ. ಅವ್ರು ಹೇಳಿದ ಪ್ರಕಾರ ಅದು ಪ್ರೊಟೆಕ್ಷನ್ಗೂ ಹೌದು. ಬಟ್ ಇನ್ನೊಂದು ವಿಚಾರ ಏನಂತಂದರೆ, ಸೊ ಇಲ್ಲಿ ನಾವು ಕಮ್ಯುನಿಕೇಷನ್ ಮಾಡೋದಕ್ಕೆ ಹೋಗ್ತಾ ಇದೀವಲ್ವಾ. ಸೊ ಕಮ್ಯುನಿಕೇಷನ್ ಮಾಡಿದಾಗ ಇಲ್ಲಿ ಹೇಗಿರುತ್ತೆ ಏನೋ ಅಂತ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾವು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇದನ್ನ ಕೊಟ್ಬಿಟ್ಟು ಅವ್ರಿಗೊಂದು ಆಫರ್ ಮಾಡ್ತಾ ಇದೀವಿ. ಪೀಸ್ ಆಫ್ ಒಂದು ಇದು ಮಾಡಿಬಿಟ್ಟು ನಮ್ಮ ಜೊತೆ ಕಮ್ಯುನಿಕೇಷನ್ಗೆ ಬನ್ನಿ. ಸೊ ಇದನ್ನು ನಿಮ್ಗೆ ಆಫರ್ ಕೊಟ್ಟಿದ್ದೀವಿ, ತಗೊಂಡು ಸ್ವೀಕರಿಸ್ಕೊಂಡು ನಮ್ಮ ಜೊತೆ ಸಮಾಧಾನವಾಗಿ ಮಾತುಕತೆ ಮಾತಾಡಿ ಅನ್ನೋ ಒಂದಕ್ಕೋಸ್ಕರ ಆಫರ್ ಕೊಟ್ಟಿದ್ದೀವಿ. ಪ್ಲಸ್ ಇದು ಪ್ರೊಡಕ್ಷನ್ಗೂ ಹೌದು. ಓಕೆ. ಆಮೇಲೆ ನನಗೆ ಇನ್ನೊಂದು ಕನ್ಫ್ಯೂಷನ್ ಇದೆ ಸರ್. ಇದು ಓಕೆ, ಒಂದಕ್ಕಿಂತ ಹೆಚ್ಚು ಏನಾದರೂ ಇದ್ದರೂ ಅವರು ಬರ್ಬೋದಾ, ಇಲ್ಲ ಒಬ್ಬರು ಮಾತ್ರ ಇದಕ್ಕೆ? ಯಾರು ಬೇಕಾದ್ರೂ ಓದ್ ತೊಗೋಬೋದು, ಜಾಸ್ತಿ ಇದ್ರೂ ಅವರು ಇಬ್ಬರಿಗೆ ಅಂತೇನಿಲ್ಲ, ಎಷ್ಟು ಜನ ಬೇಕಾದ್ರೂ ಬರ್ಬೋದು. ಈಗ ನಾವು ಆಫರಿಂಗ್ ಎಲ್ಲ ಇಟ್ಟಿದ್ದೀವಲ್ವಾ. ಸೊ ಆಫರಿಂಗ್ ಇಟ್ಟಿದ್ದೀವಿ, ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದೀವಿ. ಅದು ಬಂದು EF4 ಮೀಟರ್ ಅದು, ಓಕೆನಾ. ಸೊ ಅದ್ರಲ್ಲಿ ನಮಗೆ ರೀಡಿಂಗ್ಸ್ಗಳು ಗೊತ್ತಾಗುತ್ತೆ. ಬಟ್ ಅದನ್ನು ಜಸ್ಟ್ ಇದಕ್ಕೋಸ್ಕರ ಇಟ್ಟಿದ್ದೀವಿ, ಅದನ್ನ ಎತ್ತಿ ಕಾಯಿಲೆ ಇಟ್ಕೊತೀವಿ. ಆಮೇಲೆ ನಮ್ಮ ಹತ್ರ ಇನ್ನೊಂದು ಟೆಂಪ್ರೇಚರ್ ಮೀಟರ್ ಕೂಡ ಒಂದಿದೆ. ಸೊ ಇನ್ ಕೇಸ್ ಆಫ್ ಟೆಂಪ್ರೇಚರ್ ಏನೋ ವೇರಿ ಆಯಿತು ಅಂತಂದರೆ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ನಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ನಮ್ಗೆ ಈಸಿ ಆಗುತ್ತೆ ಅವಾಗ ಕಮ್ಯುನಿಕೇಟ್ ಮಾಡೋದಕ್ಕೋಸ್ಕರ. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಆಫರಿಂಗ್ಗೆ ಇಟ್ಟಿದ್ದೀನಿ, ಒಂದು ವೈನ್ ಇಟ್ಟಿದ್ದೀನಿ, ಪ್ಲಸ್ ಒಂದು ಫಿಶ್ ಇಟ್ಟಿದ್ದೀನಿ. ಒಂದು 2 ನಿಮಿಷ ಸೈಲೆನ್ಸ್ ಆಗಿರೋಣ. ಸೊ ಸೌಂಡ್ ಅದು ಎನ್ವೈರ್ಮೆಂಟ್ ಇದಕ್ಕೆ ಹೊಂದ್ಕೊಳ್ಳಿ. ನಾವಿಲ್ಲಿಗೆ ಬಂದಿರೋದು ಪ್ರೆಸೆನ್ಸ್ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳೋದಕ್ಕಷ್ಟು ಹೊರತಾಗಿ ಬೇರೆ ಇನ್ಯಾವುದೇ ರೀತಿಯಲ್ಲಿ ಹಾರ್ಮ್ ಮಾಡೋದಕ್ಕಲ್ಲ, ಅಥವಾ ನಾವು ಹಾರ್ಮ್ ತೊಗೊಳೋದಕ್ಕಲ್ಲ. ಸೊ ಇದ್ರೆ ಸೂಚನೆ ಕೊಡಿ, ಲೈಕ್ ಯಾವ ಥರನಾದರೂ ಆಗಿರ್ಬೋದು. ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಕಮ್ಯುನಿಕೇಷನ್ಸ್ಗೆ. ಲೈಕ್ ಇವ್ರು ಹೇಳಿರೋ ಪ್ರಕಾರ ಎಕ್ವಿಪ್ಮೆಂಟ್ ಇದೆ, ನಿಮ್ಮ ಕಮ್ಯುನಿಕೇಷನ್ಸ್ ನಮ್ಗೆ ಯಾವ ರೀತಿ ಟಚ್ ಆಗುತ್ತೆ ಅದನ್ನು ಹೇಳಿದ್ರೆ ವಿಲ್ ಫಾಲೋ ದಟ್.
ಬಿಸ್ನೆಸ್ ಮಾಡೋಣ. ಯೂಶಲಾಗಿ ಕಮ್ಯುನಿಕೇಷನ್ ಆಗೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಟೈಮ್ ಹಿಡಿಯುತ್ತೆ, ಒಂದು 2-3 ಅವರ್ಸ್ವರೆಗೂ ಹಿಡಿಯುತ್ತೆ. ಹೌದಾ? 2-3 ಅವರ್ಸ್ವರೆಗೂ? ಹೌದು. ನಾವು ಆ ಸ್ಟೇಟ್ಗೆ ಹೋಗ್ಬೇಕಾಗುತ್ತೆ, ಅವ್ರ ಸ್ಟೇಟಿಗೆ ನಾವು ಇಳಿಬೇಕಾಗುತ್ತೆ. ಸೊ ಆಗಲೇ ಕಮ್ಯುನಿಕೇಟ್ ಆಗೋಕ್ಕೆ ಅವಕಾಶ ಇದೆ. ಒಂದೊಂದ್ಸರಿ 2-3 ಅವರ್ಸ್ ಆಗುತ್ತೆ, 2-3 ಡೇಸ್ ಆಗುತ್ತೆ, ವೀಕ್ ಆಗುತ್ತೆ, ಓಹ್, ಟೈಮ್ ಹಿಡಿಯುತ್ತೆ. ಬಟ್ ಈ ಜಾಗದ್ದು ತುಂಬ ಕೇಳಿರೋ ಪ್ರಕಾರ ತುಂಬ ಇದಾಗಿತ್ತು ಅಂತಲೇ ಹೇಳಿದ್ದು. ಅದಕ್ಕೆ ಡೈರೆಕ್ಟಾಗಿ ಈ ಥರನೇ ಆಫರ್ ಮಾಡ್ಬಿಟ್ವಿ. ಅದು ಇವಾಗಲೇ ಇದಾಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಬೇಕಾದ್ರೆ ಅದನ್ನ ಇಲ್ಲೇ ಬಿಟ್ಬಿಟ್ಟು ನಮ್ಮದು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋದಾಗ ಮೇ ಬಿ ಚೇಂಜಸ್ ಆದರೂ ಆಗಿರುತ್ತೆ, ಆ ಥರನೂ ಆಗ್ಬೋದು. ಇಲ್ಲ ಬೇರೆ ಕಡೆ, ಈಗ ನಾನು ಕೇಳಿರೋ ಕ್ವಶನ್ಸ್ಗೆ ನಮಗೆ ಬೇರೆ ಕಡೆ ಉತ್ತರ ಸಿಗ್ಬೋದು. ಇವಾಗ ನಾವು ಬೇರೆ ಕಡೆ ಹೋಗ್ತೀವಿ, ಇಲ್ಲಿಂದ ಆಚೆ ಹೋಗ್ತೀವಿ, ಸರ್ಕಲಿಂದ ಆಚೆಗೆ, ಆವಾಗ ನಮ್ಗೆ ಉತ್ತರ ಸಿಗ್ಬೋದು, ಆ ಥರನೂ ಆಗ್ಬೋದು. ಈಗ ನಾವು ಇಲ್ಲಿ ಆಫರಿಂಗ್ ಕೊಟ್ಟಿದ್ದೀವಿ. ಅಂದರೆ ಇಲ್ಲಿ ಯಾವುದಾದ್ರು ಪ್ರೆಸೆನ್ಸ್ ಇದ್ದರೆ ಆ ಪ್ರೆಸೆನ್ಸ್ ಜೊತೆ ಮಾತಾಡೋದಕ್ಕೆ ನಮ್ಮ ಕಡೆಯಿಂದ ಆಗ ಒಂದು ಸಣ್ಣ ಕಾಣಿಕೆ ಕೊಟ್ಟಿದ್ದೀವಿ. ನಾವು ಕೇಳಿದ ಕ್ವಶನ್ಸ್ಗೂ ನಮಗೇನು ಉತ್ತರ ಸಿಕ್ಕಿಲ್ಲ. ಈಗ ಅದನ್ನು ಮತ್ತೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಕೆಲವೊಂದು ಕಡೆ ನಮಗೆ ಟೆಂಪ್ರೇಚರ್ ವೇರಿ ಒಂದು ಕಾಣಿಸ್ತಾ ಇದೆ. ಸೊ ಮೇ ಬಿ ಮುಂದಕ್ಕೆ ನೋಡೋಣ. ಡ್ರಾಸ್ಟಿಕ್ಕಾಗಿ ಚೇಂಜಸ್ ಆಗ್ತಾ ಇದೆ. ಕಡೆ 24 ಇದೆ. ಹಾಂ, ಒಳಗಡೆ 27 27.5. ಏನಕ್ಕೆ ಅಂದರೆ ಆಗಿನ ಕಾಲದಲ್ಲಿ ರಾಜರಿಗೆ ವೈನ ತುಂಬ ಇದು ಮಾಡ್ತಾಯಿದ್ರು, ಲೈಕ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ವೈನ್ ಮತ್ತು ಫಿಶ್ನ, ರಾ ಫಿಶ್ನ ಏನಕ್ಕೆ ಇಟ್ಟಿದ್ದೀವಿ ಅಂದರೆ ನಮ್ಮ ಕಮ್ಯುನಿಕೇಷನ್ಗೆ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ಇಟ್ಟಿರೋದು. ನಾನೀಗ ಮತ್ತೆ ಇದು ಮಾಡ್ತೇನೆ. ನೀವು ಇಲ್ಲೇ ಇರೋದಾದರೆ ನಮ್ಮ ಈ ಬಾಟಲ್ ಏನು ಇಟ್ಟಿದ್ದೀವಿ, ನಮ್ಮದು ಆಫರಿಂಗ್ ಬಾಟಲ್ ಇಟ್ಟಿದ್ದೀವಿ, ಅದನ್ನು ಪುಷ್ ಮಾಡ್ಬೋದಾ? ಇಲ್ಲ ನಾವು ಈ ಜಾಗ ಬಿಟ್ಟು ಹೋದ್ಮೇಲೆ ನೀವು ಬರ್ತಿರೋ ಅನ್ನೋ ಆಗಿದ್ರೆ ಏನಾದರೂ ಒಂದು ಸಿಗ್ನಲ್ ಕೊಡಿ ನಮಗೆ. ಇಲ್ಲೇ ಅಂತಲ್ಲ, ಯಾವುದೇ ರೀತಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರ ನಮಗೆ ಅದನ್ನು ಹೇಳಿ. ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಬೇರೆ ಯಾರಾದರೂ ಆಫರ್ ಮಾಡಬೇಕು ಅಂತಂದರೆ ನನ್ನ ಬಿಟ್ಟು ಇನ್ನೂ 3 ಜನ ಇದ್ದಾರೆ, 4 ಜನ ಇದ್ದಾರೆ. ಸೊ ಅವರು ಆಫರ್ ಮಾಡ್ತಾರೆ, ತಗೊಳ್ಳಿ. ಇಮ್ರಾನ್, ಅವರೇ ಬರಬೇಕು ಇವರೇ ಬರಬೇಕು ಅಂತೇನಿಲ್ಲ. ಯಾರಿದ್ರೂ ಈ ಒಂದು ಜಾಗದಲ್ಲಿ ಯಾರದೇ ಪ್ರೆಸೆನ್ಸ್ ಇದ್ರೂ ಬಂದು ಅದನ್ನು ಸ್ವೀಕರಿಸಬಹುದು. ಸ್ವೀಕರಿಸೋಕೆ ಇಷ್ಟ ಇಲ್ಲ ಅಂದ್ರೂ ನೀವು ನಿಮ್ಮ ಒಂದು ಇರುವಿಕೆಯನ್ನು ನೀವು ತೋರಿಸ್ಕೊಳ್ಳಿ. ನೀವಿರೋದನ್ನು ಸ್ಪರ್ಶದ ಮುಖಾಂತರ ಆದರೂ ತಿಳಿಸ್ಬಹುದು, ಎದುರುಗಡೆ ಕಾಣಿಸ್ಕೊಳ್ಳುವಂತಹ ಮುಖಾಂತರನೂ ತಿಳಿಸ್ಕೋಬಹುದು. ಈ 5 ಜನದಲ್ಲಿ ನಿಮಗೆ ಯಾರು ಇಷ್ಟ ಆಗ್ತಾರೋ ಅವರನ್ನು ನೀವು ನಿಮ್ಮ ಇರುವಿಕೆಯನ್ನು ತೋರಿಸ್ಕೋಬಹುದು ಅವ್ರ ಮುಖಾಂತರ. ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಕೂಡ ಪ್ಲೇಸ್ ಮಾಡಿದ್ದೀವಿ, ಅದ್ರ ಮುಖಾಂತರ ಕೂಡ ನೀವು ನಿಮ್ಮನ್ನು ತೋರಿಸ್ಕೋಬಹುದು. ಮೇ ಬಿ ಅದು ಸಮಾಧಾನವಾಗಿ ಮಾತುಕತೆ ಮಾತಾಡಿದ್ದು ಅಷ್ಟು ನಮ್ಗೆ ಯೂಸ್ ಆಗ್ತಾಯಿಲ್ಲ ಅನಿಸುತ್ತೆ. ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೋದು. ಅಂದರೆ ಇದಕ್ಕಿಂತ ನಾವು ಇನ್ನೇನಾದರೂ ಮಾಡ್ಬೋದಾ? ಇವಾಗ ನಾವು ಪೀಸ್ಫುಲ್ಲಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈಗ ಕೆಲವರಿಗೆ ಒಂದು ಆಟಿಟ್ಯೂಡ್ ಅನ್ನೋದಿರುತ್ತೆ. ನಾವು ಹೋಗಿ ಮಾತಾಡಿಸಿದ್ರು, ಸಮಾಧಾನವಾಗಿ ಮಾತಾಡಿಸಿದ್ರೆ ಅವ್ರು ರಿಪ್ಲೈ ನಮಗೆ ಮಾಡಲ್ಲ. ಇವಾಗ ನಾವು ಕೋಪದಲ್ಲಿ ಮಾತಾಡಿದ್ರೆ ಅವ್ರ ಹತ್ರ ಅವ್ರೇನು ಮಾಡ್ತಾರೆ, ಮಾತಾಡ್ತಾರೆ, ಇಲ್ಲ ಒಂದು ರಿಯಾಕ್ಷನ್ ಕೊಟ್ಟೆ ಕೊಡ್ತಾರೆ. ಸೊ ಇದೆಲ್ಲ ನಮಗೊಂದು ಇದು
ನಮ್ಮ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಜೊತೆಗೆ ಇದು ಮಾಡೋದಕ್ಕೆ. ಆ ಟೈಮಲ್ಲಿ ಇಲ್ಲೆಲ್ಲ ಬಲಿ ಎಲ್ಲ ಕೊಡ್ತಾ ಇದ್ರಂತೆ. ಸೊ ಪ್ರಾಣಿಗಳನ್ನ ತೊಗೊಬಂದು ರಕ್ತ ಎಲ್ಲ ಇದು ಮಾಡಿ, ಓಕೆ. ಸೊ ಇದು ಮಾಡಿದಾಗ ಆಮೇಲೆ ಅದನ್ನು ತೊಗೊಂಡೋಗಿ ಅವರು ಕುಕ್ ಮಾಡ್ಕೊಂಡು ತಿಂತಾ ಇದ್ರಂತೆ ಆಗಿನ ರಾಜರು. ಮಾಡ್ಬೋದಾ ಆ ಥರ? ಮಾಡ್ಬೋದು. ಯೂಶಲಾಗಿ ಅದು ಮಾಡ್ತೀರಾ, ರಕ್ತ ಕೊಡೋದು? ಇಲ್ಲ, ನಾವು ಇದುವರೆಗೂ ಮಾಡಿಲ್ಲ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಇವಾಗ ಇಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋದು. ಸೊ ಏನು ಅನಿಮಲ್ ಬ್ಲಡ್ಡಾ ಏನು? ಅನಿಮಲ್ ಬ್ಲಡ್ ಅಂತಲ್ಲ, ನಮ್ಮದೇ ನೋಡೋಣ, ಹ್ಯೂಮನ್ ಬ್ಲಡ್. ಹ್ಯೂಮನ್ ಬ್ಲಡ್. ಬಟ್ ಆ ಹ್ಯೂಮನಿಗೆ ಏನೋ ಪ್ರಾಬ್ಲಮ್ ಆಗಲ್ಲ ಆ ಬ್ಲಡ್? ಆ ಥರ ಏನಾಗಲ್ಲ. ನಾವು ಆಲ್ರೆಡಿ ಆಫರ್ ಮಾಡಿದ್ದೀವಲ್ವ ಇಲ್ಲಿ. ಸೊ ಅದಕ್ಕೆ ಹೋಗೋಣ. ಒನ್ ಥಿಂಗ್ ನಾನು ಈಗಲೂ ಮೆನ್ಷನ್ ಮಾಡ್ತಿದ್ದಾನೆ, ದಯವಿಟ್ಟು ಈ ಥರ ಅಂತಹ ಕೆಲಸಗಳನ್ನ ಯಾರೂ ಪ್ರಯತ್ನ ಪಡಬೇಡಿ. ನಾವಿಲ್ಲಿ ಮಾಡ್ತಿರೋದೇನು ಅಂದರೆ, ಸಿನಿಮಾ ಬಂದುಬಿಟ್ಟು ರಾಕ್ಷಸ, ಇದರಲ್ಲೂ ಕೂಡ ಅಂತೆ ಹಾರರ್ ಆಗಿರುವಂಥ ಒಂದು ಕಾಂಟೆಂಟ್ ಇರೋದ್ರಿಂದ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿರೋದು ಹೊತ್ತು ಇದು ಯಾವುದೇ ಉದ್ದೇಶ ಗೈಡೆಡ್ ಆಗಿ ಅವ್ರಿಗೆ ಇರುವಂಥ ಅನುಭವ ಅಂತದ್ದು ಸುಮಾರು. ಮತ್ತು ಇನ್ಸ್ಟ್ರಕ್ಷನ್ ನಾವು ಮಾಡ್ತಿರೋಂಥದ್ದು, ದಯವಿಟ್ಟು ಇದನ್ನು ಯಾರೂ ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮನೆಯಲ್ಲ ಯಾರೂ ಕೂಡ ಬಂಡು ತಂದಿಂದ ಟ್ರೈ ಮಾಡಬೇಡಿ ದಯವಿಟ್ಟು ಹೇಳ್ತಾ. ಸೊ ಅವ್ರು ಹೇಳಿದ್ರು ನೆಕ್ಸ್ಟ್ ಆಫರ್ಗೆ ಹೋಗೋದಾ ಅಂಥೇಳಿ. ಸೊ ಬ್ಲಡ್ ಕೊಡಬಹುದು ಅಂತ ಅಂದರು. ಸೊ ಹಾಗಾಗಿ ಒಂದೇ ಒಂದು ಚೂರು, ಒಂದು ಹನಿಯಷ್ಟು ಬ್ಲಡ್ ಕೊಟ್ಟು ಟ್ರೈ ಮಾಡುವಂಥ ಪ್ರಯತ್ನ ಮಾಡ್ತಿದ್ವಿ. ಎಕ್ಸ್ಪೆಕ್ಟೆಡ್ ಬ್ಲಡ್ ಕೊಟ್ಟಾಯ್ತು ಸರ್. ಎಸ್. ಸೊ ಕಮ್ಯುನಿಕೇಟ್ ಮಾಡೋದಕ್ಕೆ ಅಲ್ಲಿ ಲೇಟ್ ಆದರೆ ನೀವು ಮತ್ತೆ ರಿಪೀಟೆಡ್ ಆಗಿ ಪ್ರತಿ ನೈಟ್ ಹೋಗಿ ಪ್ರಯತ್ನ ಪಡ್ತೀರಾ? ಇಲ್ಲ, ನಾವೇನು ಮಾಡ್ತೀವಿ ಅಂದರೆ ಒಂದು 9 ಪ್ಲೇಸ್ ಬದಲಾಯಿಸಿ ಸ್ಟಾರ್ಟ್ ಮಾಡ್ತೀವಿ. ಪ್ಲೇಸ್ ಬದಲಾಯಿಸ್ತೀವಿ. ಹಾಂ. ಆ ಪ್ಲೇಸಲ್ಲಿ ನಮಗೇನು ಗೋಚರ ಆಗ್ತಿಲ್ವಾ, ಸೊ ಪ್ಲೇಸ್ನ ಶಿಫ್ಟ್ ಮಾಡ್ತೀವಿ. ಪ್ಲೇಸ್ ಶಿಫ್ಟ್ ಮಾಡ್ತೀವಿ, ಬ್ರೇಕ್ ತೊಗೋತೀವಿ, ಮತ್ತೆ ಬರ್ತೀವಿ, ಮತ್ತೆ ಟ್ರೈ ಮಾಡ್ತೀವಿ. ಫಸ್ಟಿಂದ ಸೇಮ್ ಪ್ರೊಸೀಜರ್ ಎವ್ರಿ ಪ್ಲೇಸ್ ಚೇಂಜ್ ಮಾಡಿದ್ರು? ಈ ಥರ ಪ್ರೋಸೆಸ್ ಮಾಡಿಲ್ಲ ಎಲ್ಲ. ಇದು ಫಸ್ಟ್ ಟೈಮ್ ಇದು ಮಾಡ್ತೀವಿ. ಇದು ಮಾಡ್ತಾ ಇರೋದು. ನಮ್ಮದು ಪ್ರೋಸೆಸ್ ಕೂಡ ಇನ್ನೂ ಬೇರೆ ಬೇರೆ ಥರ ಇರುತ್ತೆ. ಅದು ಜಾಗಕ್ಕೆ ಅನ್ವಯ ಆಗುತ್ತೆ, ಯಾವ ಜಾಗದಲ್ಲಿ ಯಾವ ಥರ ಮಾಡಬೇಕು, ಏನು ಎತ್ತ ಅಂತ. ಬಟ್ ಇಲ್ಲಿ ನಾವು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮು, ಈ ಥರ ಟ್ರೈ ಮಾಡ್ತೋದು ಫಸ್ಟ್ ಟೈಮು. ಹಾಗೆ ನಮಗೆ ಇಂಟೀರಿಯರ್ ಇತ್ತು ಅಂದರೆ, ಐ ಮೀನ್ ಒಳಾಂಗಣ, ಐ ಮೀನ್ ಯಾವ್ದನ್ನ ಪಾಳು ಬಿದ್ದಿರೋ ಬಂಗಲೆ ಆ ಥರ ಇಂಡೋರ್ ಇತ್ತು ಅಂದರೆ ನಮಗೆ ತುಂಬಾ. ಸೊ ನಿಮ್ಗೆ ಇಷ್ಟವಾಗಿರುವಂತಹ ಇನ್ನೊಂದು ಪದಾರ್ಥನ ಆ್ಯಡ್ ಕೂಡ ಮಾಡಿದ್ದೀವಿ. ಈ ಆಫರ್ನ ನೀವು ಸ್ವೀಕರಿಸಲೇಬೇಕು ಅಂತ ನಮ್ಮೆಲ್ಲರ ಕಡೆಯಿಂದ ಮನವಿ.